ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾವು ಧರ್ಮಸ್ಥಳದಾಗ ಯಾವಾಗಲೂ ಧರ್ಮಸ್ಥಳದಾಗ ಬೆಳಗ್ಗೆನೆ ಹೋಗ್ಬೇಕ್ರಿ. ಯಾಕೆ ಲಾಸ್ಟ್ ಟೈಮ್ ನಾವು ಹೋದಾಗ ದರ್ಶನ ಆಗಿದ್ದಿಲ್ಲ, ಮಧ್ಯಾಹ್ನ ಹೋಗೋದು. ಅದಕ್ಕೆ ಬೆಳಗ್ಗೆ ಎದ್ರೆ ಎಲ್ಲ ಯಾರು ಜನ ಇರಲ್ಲ, ಬೆಳಗ್ಗೆ ಬೇಗ ಇರಬೇಕು. 5 ಗಂಟೆನೇ ಎದ್ದಿದ್ದೆವು ನಾವು. ದರ್ಶನಕ್ಕೆ ಹೋದೆವು. ಆ ಟೈಮ್ನಾಗ ಯಾರು ಕಡಿಮೆ ಜನ ಇರ್ತಾರಲ್ಲ, ಜಲ್ದಿ ದರ್ಶನ ಆಗ್ತದೆ. ನಮಗೆ ಹೋಗಿನ ಒಂದು ½ ದರ್ಶನ ಆಯಿತು. ಇಲ್ಲ ಮಧ್ಯಾಹ್ನ ಹೋಗಿದ್ದೇವು ಅಂದ್ರೆ ಫುಲ್ ಡೇ ಆದರೂ ದರ್ಶನ ಆಗಲ್ಲ. 5-6 ಗಂಟೆ ಬೇಕು ಹೋಗಿ ದರ್ಶನ ಮಾಡ್ಲಿಕ್ಕೆ. ಅಲ್ಲಿ ಹೋಗಿ ಕೂತೇವು, ಒಂದು 15 ನಿಮಿಷನಾಗ ಕೂತೇವು ರೂಮ್ ಒಳಗೆ. ಅಷ್ಟಕ್ಕೆ ಬಿಟ್ಬಿಟ್ರೆ ನಮಗೆಲ್ಲ ದರ್ಶನ ಆಯಿತು ಜಲ್ದಿನೇ. ದರ್ಶನ ಮುಗಿಸಿ ಅಲ್ಲೇ ಎದುರೇ ಒಂದು ಹೋಟೆಲ್ ಇದ್ದಿತ್ತು, ಗುಡಿ ಎದುರೇ ಟಿಫಿನ್ ಮುಗಿಸ್ಕೊಂಡು ಅಲ್ಲಿಂದ ಒಂದು ಕಾರ್ ಮ್ಯೂಸಿಯಂ ಅದ ರೀ. ಗುಡಿಲಿಂತ ಸ್ವಲ್ಪ ಕೆಳಗೆ ಹೋಗ್ಬೇಕು, ಅಲ್ಲಿ ಕಾರ್ ಮ್ಯೂಸಿಯಂ ಅದ. ಅಲ್ಲಿ ನೋಡಿದೆವು. ಕಾರ್ ಮ್ಯೂಸಿಯಂ ಹೋಗಿ ಮಸ್ತ್ ಇತ್ತು. ಹುಡುಗರಿಗೆಲ್ಲ ನೋಡ್ದೆ, ಎಂಜಾಯ್ ಮಾಡಿದವ್ರು ಕಾರ್ ಮ್ಯೂಸಿಯಂ. ಅಲ್ಲೆಲ್ಲ ಕಾರ್ಗಳು ಮತ್ತು ಎಲ್ಲ ಹಿಂದಕಿನ ಗಾಡಿಗಳು, ಬೈಕ್, ಸೈಕಲ್ ಎಲ್ಲಾನು ಯಾವಾಗ ರೆಡಿ ಆಗ್ಯಾವ, ಎಲ್ಲಿ ರೆಡಿ ಮಾಡ್ಯಾರ, ಯಾರು ಓಡಲ್ಲವ ಎಲ್ಲಾನು ಬರೆದು ಬಿಟ್ಟಾರೆ ಅಲ್ಲಿ ಕೆಳಗಡೆ. ವಿಡಿಯೋ ಇಷ್ಟ ಆದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅದೆಲ್ಲ ನೋಡಿ ಇಲ್ಲಿ ಮ್ಯಾಲ ಗುಡಿ ಬಲಕ್ಕೆ ಒಂದು ಮ್ಯೂಸಿಯಂ ಟೈಪ್ ಮಾಡ್ಯಾರ್ರಿ. ಅಲ್ಲಿ ಮಸ್ತ್ ಅದ. ಎಲ್ಲ ಹಿಂದಕಿನ ಕಲಾಕೃತಿಗಳು ಮತ್ತು ಡೋರ್ಗಳು ಕೆತ್ತನೆ ಹ್ಯಾಂಗ್ ಮಾಡ್ಯಾರ. ಹಿಂದಕಿಂದ ಏನು ಸಾಮಾನು ಎಲ್ಲ ಯೂಸ್ ಮಾಡ್ತಿದ್ರು ಎಲ್ಲ ಹಿತ್ತಾಳಿದು, ತಾಮ್ರದ್ದು ಎಲ್ಲ ಇಟ್ಟಾರಲ್ಲಿ. ಮಣ್ಣಿನ ಮಡಿಕೆಗಳು ಮತ್ತು ದೇವ್ರಿಗೆ ಏನೇನು ಸಾಮಾನು ಯೂಸ್ ಮಾಡ್ತಿರು, ಹಿಂದಕಿಂದ ಎಷ್ಟೆಲ್ಲ ಯೂಸ್ ಮಾಡ್ತಿರು ಎಲ್ಲ ಟೈಪ್. ಹಿಂದಕಿಂದ ಫೋಟೋಗ್ರಾಫರ್ ಆಯಿತು, ವಾಚಸ್ ಮತ್ತು ಚಸ್ಮಾಗಳು ಎಲ್ಲ ಟೈಪಲ್ಲಿ ಮಾಡ್ಯಾರಿ. ಮಸ್ತ್ ಅದ ನೋಡ್ಲಿಕ್ಕೆ. ಒಂದು ಸರ್ತಿ ವಿಸಿಟ್ ಮಾಡ್ರಿ.